ಕೊಡ್ತಾರೆ, ನಮ್ಮ ಮುಂದೆ ಅವರಿಗೂ ಜಾಸ್ತಿ ಕೊಡ್ತಾರೆ. ಆ ಥರ ನೀವು ಹೆಂಗೆ ಬೇಕಾದಂಗೆ ಡಿಬೇಟ್ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ ಉದ್ದೇಶ ಇಟ್ಸ್ ಮೇಜರ್ಲಿ ಬಿಕಾಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಸರ್. ಇನ್ನ ಒಂದು ವಾರದಲ್ಲಿ ಅವರಿಂದ ನನ್ನನ್ನು ಟಾರ್ಗೆಟ್ ಮಾಡಿದರೆ ನಾನು ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನು ಟಾರ್ಗೆಟ್ ಮಾಡಿದ್ದೀನಿ. ಏನಾಗಿದೆ, ಅವ್ರು ನಮಗೆ ಏನನ್ನ ಬಿರುಕು ಕೊಡಲಿ, ಅವ್ರು ನಮ್ಮ ಬಗ್ಗೆ ಏನನ್ನ ಮಾತಾಡಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ಯಾರು ನಾನು ವೈಯಕ್ತಿಕವಾಗಿ ಏನು ಮಾತನಾಡಿಲ್ಲ. ನೀವು ಮಾತನಾಡಿರ್ತಕ್ಕಂಥ ಒಂದು ನಿದರ್ಶನ ತೋರಿಸ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಕೆಲವು ಪ್ರಶ್ನೆಗೆ ಹೇಳ್ತಕ್ಕಂಥದ್ದನ್ನು ಅವರಿಗೆ ಮುಜುಗರ ಆಗಿರ್ಬೋದು ಅಥವಾ ಅವರಿಗೆ ಬೇಜಾರಾಗಿರ್ಬೋದು, ನಮ್ಮ ಮೇಲೆ ಕೋಪ ಇರ್ಬೋದು. ನಾವು ಇಲ್ಲಿವರೆಗೆ ಯಾವತ್ತೂ ಯಾರಿಗೂ ವಿರುದ್ಧವಾಗಿ ಮಾತನಾಡಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿರಿ. ಈಗ ಅವರು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತನಾಡಿದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಏನಾಗುತ್ತೆ, ಎರಡೂ ಮಾತಾಡ್ತೀವಿ. ಈಗ ಯಾರೇ ಕಾರ್ಮಿಕರ ಸಂಘಟನೆಗಳು ಆ ಥರ ಮಾತನಾಡಿ, ಆ ಥರ ಪ್ರತಿಭಟನೆ ಮಾಡಿ, ಆ ಥರ ಸೀರಿಯಸ್ ಆಗಿ ಹೇಳಿದ್ರೆ ಅದನ್ನು ನಾವು ಸೀರಿಯಸ್ ಆಗಿ ಚೆಕ್ ಮಾಡಬೇಕಾಗ್ತದೆ, ಪರಿಗಣಿಸ್ತೀವಿ ಕೂಡ. ಆ ಥರ ಅವ್ರ ಹತ್ರ ಏನೇ ಒಂದು ಡಾಕ್ಯುಮೆಂಟ್ ಆಗಿರಲಿ ಅಥವಾ ಲೋಪದೋಷಗಳು ಏನೇನು ಇದ್ದರೆ ನಮಗೆ ಕೊಡಲಿ, ಅದು ಸೀರಿಯಸ್ ಆಗಿ ಪರಿಶೀಲನೆ ಮಾಡ್ತೀವಿ. ಅಲ್ಲ, ಡಿ ಸಿ ಅವ್ರಿಗೆ ಕೇಳಿದ್ರೆ ಸೊಸೈಟಿ ಆಗಿದೆ, 4G ಎಕ್ಸಮ್ಷನ್ ಇಲ್ಲ ಅಂತ ಹೇಳಿದ್ರು ಅವರು. If there is no society formed here, because when I was speaking to him, I overheard, maybe ನಾನು ಮಿಸ್ಟೇಕ್ ಮಾಡ್ಕೊಂಡೇನೋ ಗೊತ್ತಿಲ್ಲ, ಬಟ್ ಆದರೂ ಇದು ಸಾಂಕೇತಿಕವಾಗಿ ಸುಮಾರು 8ರಿಂದ 10 ಜಿಲ್ಲೆಗಳಲ್ಲಿ ಆಲ್ರೆಡಿ ಸೊಸೈಟಿ ಮಾಡಿದ್ದೇವೆ. 4G ಎಕ್ಸಮ್ಷನಿಗೆ ಬಂದಿದೆ. ಬೇಡ, ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ನಲ್ಲಿ 4G ಎಕ್ಸಮ್ಷನ್ ಕ್ಯಾಬಿನೆಟಿಗೆ ಕೊಡಿಸ್ತೀವಿ.